ಎಲ್ರಿಗೂ ನಮಸ್ಕಾರ. ವಿಡಿಯೋ ಸ್ಟಾರ್ಟಿಂಗ್ ನೋಡೇ ಎಲ್ರಿಗೂ ಗೊತ್ತಾಗಿರುತ್ತೆ ಇದು ಮನೆ ಕ್ಲೀನಿಂಗ್ ವಿಡಿಯೋ ಅಂತ. ಇದರಲ್ಲೇನಪ್ಪ ವಿಶೇಷತೆ ಇದನ್ನು ವಿಡಿಯೋ ಮಾಡೋದಕ್ಕೆ ಅಂತ ಅಂದರೆ, ಏನಕ್ಕೆ ಮಾಡ್ತಾ ಇದ್ದೀವಿ ಹಾಗೆ ಯಾವ ರೀತಿ ಕ್ಲೀನಿಂಗ್ ಮಾಡ್ತೀವಿ ಅನ್ನೋದೇ ವಿಶೇಷತೆ ಇಲ್ಲಿ. ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಮಾಡಿಬಿಟ್ಟು ನಾನು 2 ವಾರ ಆಯಿತು. ಬಟ್ ನನಗೆ ತುಂಬ ಕೆಲಸ ಇದ್ದಿದ್ದರಿಂದ ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತು. ಇದ್ರದ್ದು ಎಡಿಟಿಂಗ್ ಪ್ರೊಸೆಸಿಂಗ್ ಬೇರೆ ತುಂಬ ಇತ್ತು. ಡಿಸೆಂಬರ್ 18ರಷ್ಟೊತ್ತಿಗೆ ನಮ್ಮ ಬುಡಕಟ್ಟಿನವ್ರು ಏನಿದ್ದಾರೆ, ಕಾಡುಗೊಲ್ಲರ ಜನಾಂಗದವರು, ಆಮೇಲೆ ಎಕ್ಸ್ಪೆಷಲಿ ಕೇತೆ ದೇವರಿಗೆ ಹೋಗುವಂಥವರು ಮನೆ ಕ್ಲೀನ್ ಮಾಡಬೇಕಿತ್ತು. ಅದನ್ನು ನಾವು ಹುರುಳಿಕಾಯಿ ತೊಳೆಯೋದು ಅಂತ ಕರಿತೀವಿ. ಮರ ಬೀಳೋದ್ರೊಳಗೆ ನಾವು ಆ ಮನೆ ಕ್ಲೀನಿಂಗ್ ಪ್ರೊಸೆಸಿಂಗ್ನ ಮುಗಿಸ್ಕೋಬೇಕು. ಹಾಗಾಗಿ ನಾನು ಇದೇ ಗುರುವಾರದ ಹಿಂದಿನ ಭಾನುವಾರನೇ ಮಕ್ಕಳು ಮನೇಲಿದ್ದಾರೆ, ಎತ್ತಿಡೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆ ನಾನು ಅಡುಗೆ ಕೆಲಸ ಮುಗಿಯೋದ್ರೊಳಗೆ ಪೂರ್ತಿ ಮನೆಯೇ ಖಾಲಿ ಮಾಡಿಕೊಟ್ಬಿಟ್ರು ನಮ್ಮ ಹುಡುಗರು. ಪೂರ್ತಿ ಕ್ಲೀನಿಂಗ್ನ ಮುಗಿಸೋದಕ್ಕೆ 3 ದಿನ ತೊಗೊಂಡ್ವಿ. ಮೊದಲನೇ ದಿನ ಬರೀ ಸಾಮಾನುಗಳ್ನ ಹೊರಕ್ಕೆ ಹಾಕಿ ಕಸ ಗುಡಿಸಿ ನೀರಿಡ್ದು ಅದ್ರದ್ದು ನೆಲ ಸಾರಿಸಿದ್ದೆ. ಒಂದು ದಿನ ಪೂರ್ತಿ ಅದೇ ಕೆಲಸ ಆಯಿತು. ಬೇರೆ ಏನೂ ಒಳಗಿಟ್ಕೊಳ್ಳೋಕ್ಕಾಗಲೇ ಇಲ್ಲ ನಮಗೆ. ಇನ್ನು 2ನೇ ದಿನ ಬೇಗ ಎದ್ದು ಪಾತ್ರೆಗಳೆಲ್ಲ ಹೊರಗಿದ್ದಿದ್ರ ಕಾರಣ ಹೊರಗೇ ಟೀ ಕಾಸ್ಕೊಂಡು ಕುಡಿದ್ವಿ ಚಳಿಗೆ. ನನ್ನ ಲಕ್ಕಿಗೆ ಸೋಮವಾರದ ದಿನವೂ ಮಕ್ಕಳಿಗೆ ಸ್ಕೂಲ್ ರಜೆ ಇತ್ತು. ಹಾಗಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಕ್ಲೀನಿಂಗ್ ಪ್ರೊಸೆಸಿಂಗ್ನ ಸ್ಟಾರ್ಟ್ ಮಾಡಿದ್ದು. ಈಗ ನೀವು ಕೇಳ್ಬೋದು, ಯಾಕೆ ಎಲ್ಲ ಸಾಮಾನುಗಳನ್ನೂ ಹೊರಗೆ ಹಾಕಬೇಕು, ಅದನ್ನು ಒಳಗೆ ತೊಗೊಳಕ್ಕಾಗಲ್ವಾ ಅಂತಂದು. ಆ್ಯಕ್ಚುಲಿ ವಿಶೇಷತೆ ಇರೋದೇ ಇಲ್ಲಿ. ನಾವು ಆ ದೇವ್ರದ್ದು ಜಾತ್ರೆ ಮಾಡಬೇಕಾದ್ರೆ 13 ಬುಡಕಟ್ಟಿನವರು ಸೇರಿಸಿ ಜಾತ್ರೆ ಮಾಡ್ತಾರೆ. ಅದಕ್ಕೆ ನಾವು ಹುರುಳಿಕಾಯಿ ತೊಳೆಯೋದಕ್ಕೆ ಒಂದು ಮನೆಯಲ್ಲಿರೋ ಒಳ್ಕಲ್ಲಾಗಲಿ ಗುಂಡ್ಕಲ್ಲಾಗಲಿ ಒಂದು ಕಬ್ಬಿಣದ್ದು ಚೂರು ಏನಾದರೂ ಯೂಸ್ ಮಾಡ್ತಾ ಇದ್ರೂ ಪ್ರತಿಯೊಂದನ್ನು ನಾವು ಅದನ್ನು ಹೊರಕ್ಕೆ ಹಾಕಿ ನೀರಲ್ಲಿ ತೊಳೆಯೋ ಅಂಥದ್ದನ್ನು ನೀರಲ್ಲಿ ತೊಳಿಬೇಕು. ನೀರಲ್ಲಿ ತೊಳೆಯೋಕ್ಕಾಗದೇ ಇಲ್ದಿರೋ ಅಂಥದ್ದಕ್ಕೆ ನಾವು ಗೋಮೂತ್ರವನ್ನು ಸಿಂಪಡಿಸಿ ಅದನ್ನು ಒಳಕ್ಕೆ ಎತ್ತಿಟ್ಕೊತೀವಿ. ಅಲ್ಲಿಗೆ ಶುದ್ಧತೆ ಆದಂಗೆ ಮನೆ ಪೂರ್ತಿ. ಹಾಗೆ ನಾವು ಈ ಮನೆ ಬಳಿದು ಮತ್ತೆ ಅದು 21 ದಿನ ಜಾತ್ರೆ ಆಗುತ್ತೆ. ಆ 21 ದಿನ ಸಮೇತ ನಾವು ಎಲ್ಲಿ ನಾನ್ ವೆಜ್ ಆಗಲಿ ಅಥವಾ ಹುರುಳಿಕಾಳಿಂದು ಸಾರು ಅಥವಾ ಹುರುಳಿಕಾಳಿರೋ ಹೊಲದಲ್ಲಿ ಹುರುಳಿಕಾಳು ಇಟ್ಕೊಂಡಿರೋರ ಮನೇಲಿ ಸಹ ನಾವು ಹೋಗಿ ಬರೋ ಆಗಿಲ್ಲ. ಎಲ್ಲೇ ಹೊರಗಡೆ ಹೋಗಿ ಬಂದ್ರೂ ನಾವು ಮೊದಲು ಕಾಲಿಗೆ ನೀರು ಹಾಕ್ಕೊಂಡು ಗೋಮೂತ್ರನ ತಲೆ ಮೇಲೆ ಸಿಂಪಡಿಸ್ಕೊಂಡೇ ಒಳಗೆ ಬರಬೇಕು. ಇದು ಈ ಜಾತ್ರೆ ಸ್ಪೆಷಲು. ಅದಕ್ಕೆ ಮೊದಲೇ ಹೇಳಿದ್ದು, ಕ್ಲೀನಿಂಗ್ ಪ್ರೊಸೆಸ್ ಇರೋದು ವಿಶೇಷತೆ ಅಲ್ಲ, ಅದನ್ನು ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದು ವಿಶೇಷತೆ ಅಂತ. ಸೊ 2ನೇ ದಿನ ಪೂರ್ತಿ ಪಾತ್ರೆ ತೊಳೆದು ಅದನ್ನೆಲ್ಲ ಮತ್ತೆ ಬಾಕ್ಸ್ಗಳನ್ನ ಭರ್ತಿ ಮಾಡಿ 2ನೇ ದಿನ ಇಷ್ಟರಲ್ಲೇ ಮುಗ್ದೋಯ್ತು ಕೆಲಸ. ಹೆಣ್ಮಕ್ಳಿಗೆ ಮನೆ ಕೆಲಸ ಆಗಲಿ ಇಲ್ಲ ಮನೆ ಕ್ಲೀನಿಂಗ್ ಆಗಲಿ ಎಷ್ಟೇ ಮಾಡಿದ್ರೂ ಇನ್ನೂ ಸ್ವಲ್ಪ ಇದೆ ಅನ್ನೋದರಲ್ಲೇ ಕಳೆದೋಗುತ್ತೆ. ಹಾಗಾಗಿ 3ನೇ ದಿನ ಇನ್ನೂ ಚಿಕ್ಕ ಪುಟ್ಟ ಮಿಸ್ಟೇಕ್ಸು ಅಥವಾ ಇನ್ನೂ ಎತ್ತಿಡೋದು ಇದ್ದಿದ್ದರಿಂದ ಅದನ್ನೆಲ್ಲ ಸರಿಪಡಿಸೋದ್ರಲ್ಲೇ ಅರ್ಧ ದಿನ ಮುಗ್ದೋಯ್ತು. ಹಾಗಾಗಿ ಮತ್ತೆ ನಾವು ಪೂಜೆ 3 ದಿನ ಪೂಜೆ ಮಾಡಿರಲಿಲ್ಲ ಮನೆಗೆ, ಈ ಪೂರ್ತಿ ಕ್ಲೀನಿಂಗ್ ಪ್ರೊಸೆಸಿಂಗ್ ಮುಗಿಯೋ ತನಕ. ಹಾಗಾಗಿ ನಾನು ಸ್ನಾನ ಮಾಡಿ ಅವತ್ತು ಮಂಗಳವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ. ಇದಾಗಿತ್ತು ನಮ್ಮ ಕೇತೆ ದೇವರ ಜಾತ್ರೆಯ ಪ್ರಿಪ್ರೇಷನ್ನು. ಹಾಗೆ ಮುಂದೆ ಜಾತ್ರೆಗೆ ಸಾಕಷ್ಟು ಕಾರ್ಯಕ್ರಮಗಳು ಇದ್ದಾವೆ ಜಾತ್ರೆಯಲ್ಲಿ. ಮರ ಕಡಿಯೋದು, ಒಳೆ ಪೂಜೆ, ನವಣೆ ಕುಟ್ಟೋದು, ಆಮೇಲೆ ಗುಡಿ ಕಟ್ಟೋದು. ಅದಕ್ಕೆ ಗುಡಿ ಕಟ್ಟೋದ್ರಲ್ಲಿ ಸ್ಪೆಷಲ್ ಏನು ಅಂತ ಅಂದರೆ, ಅದು ಬರೀ ಬಾರೆ ಕಳ್ಳೆಯಿಂದ ಕಟ್ತಾರೆ. ನನಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅದೆಲ್ಲ ಕಾರ್ಯಕ್ರಮಗಳಿಗೆ. ಬಟ್ ನಾನು ಹೋಗೋ ಕಾರ್ಯಕ್ರಮಗಳದ್ದು ಸಣ್ಣ ತುಣುಕುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.
ಇದಾಗಿತ್ತು ನಮ್ಮ ಕೇತೆ ದೇವರ ಜಾತ್ರೆಯ ಪ್ರಿಪ್ರೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ರೈತರಿಗೆ ಉಪಯುಕ್ತ ಆಗೋ ಇನ್ನಷ್ಟು ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.